ಹಾಯ್, ಹಲೋ, ನಮಸ್ತೆ. ನಾನು ಡಾಕ್ಟರ್ ಎ ಶೋಭಾ, ದೈಹಿಕ ಶಿಕ್ಷಣ ನಿರ್ದೇಶಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪೀಣ್ಯ, ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾವು ಬೇಸಿಕಲಿ ಸ್ಟ್ರೆಂತ್ದೇ ಇನ್ನೊಂದು ಕಾನ್ಸೆಪ್ಟ್ ಆಗಿರುವಂತಹ ಬ್ಯಾಕ್ ಸ್ಟ್ರೆಂಥನಿಂಗ್ ಬಗ್ಗೆ ಇವತ್ತು ಕ್ಲಾಸ್ ಏನಿದೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಇವತ್ತಿನ ದಿನ ಏನಾಗಿದೆ ಅಂದರೆ ಸ್ಕ್ರೀನ್ ಟೈಮಿಂಗ್ ನಮ್ಮದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು. ಕೋವಿಡ್ ಸಿಚುವೇಶನ್ ಸ್ಟಾರ್ಟ್ ಆದವಾಗಿಂದನೂ ವಿ ಆರ್ ಸ್ಪೆಂಡಿಂಗ್ ಮೋರ್ ಟೈಮ್ ಆನ್ ದ ಸ್ಕ್ರೀನ್. ಸೊ ಅದರದ್ದು ಎಫೆಕ್ಟ್ಸ್ ಏನಾಗಿದೆ, ನೆಕ್ ಪೇಯ್ನು, ಬ್ಯಾಕ್ ಪೇಯ್ನು, ಈವನ್ ವೆಹಿಕಲ್ ಜಾಸ್ತಿ ಓಡಿಸೋದ್ರಿಂದ ಆಗಿರ್ಬೋದು. ಆಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ದು ಏನು ನಮಗೆ ಕೊಡುಗೆ ಅಂದರೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಂದುಬಿಟ್ಟು ಬ್ಯಾಕ್ ಪೇಯ್ನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇವತ್ತಿನ ಒಂದು ಫಿಟ್ನೆಸ್ ಪ್ರೋಗ್ರಾಮಲ್ಲಿ ವಿಲ್ ಕಾನ್ಸಂಟ್ರೇಟ್ ಆನ್ ಹೌ ಟು ಸ್ಟ್ರೆಂಥನ್ ದ ಬ್ಯಾಕ್. ಸೊ ಲೆಟ್ ಅಸ್ ಗೆಟ್ ಆನ್ ಟು ದ ವಾರ್ಮಪ್ ಫಸ್ಟ್. ಮುಂಚೆನೇ ಹೇಳಿರೋ ಹಾಗೆ ಎಲ್ಲ ಒಂದು ಟ್ರೈನಿಂಗ್ ಶೆಡ್ಯೂಲ್ದು ಫಸ್ಟ್ ನಾವೇನು ಮಾಡ್ತೀವಿ, ಒಂದು ಸ್ಟ್ರೆಚಿಂಗ್ ಇರುತ್ತೆ, ಒಂದು ವಾರ್ಮಪ್ ಬರುತ್ತೆ. ಅದಾದಮೇಲೆ ಮೇನ್ ಕೋರ್ ಏನಿದೆ, ವಾಟ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಆಸ್ಪೆಕ್ಟ್ ಫಿಟ್ನೆಸ್ ವರ್ಕೌಟ್ಸ್ ಇರುತ್ತೆ. ಅದಾದಮೇಲೆ ಅಗೇನ್ ವಿಲ್ ಗೋ ಫಾರ್ ಕೂಲಿಂಗ್ ಡೌನ್ ಆ್ಯಂಡ್ ಸ್ಟ್ರೆಚಿಂಗ್. ಸೊ ಇಷ್ಟು ಕಾನ್ಸೆಪ್ಟ್ಸನ್ನು ನಾವು ಮಾಡಬೇಕಾಗತ್ತೆ ಒಂದು ಫಿಟ್ನೆಸ್ ಜಿಮ್ಮಲ್ಲಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ವಾರ್ಮಪ್. ಸೊ ಲೆಟ್ಸ್ ಬಿಗಿನ್ ಸ್ಲೋಲಿ. ಆ್ಯಸ್ ಯೂಶುವಲ್ ವಿಲ್ ಸ್ಟಾರ್ಟ್ ವಿತ್ ದ ಸ್ಟ್ರೆಚಸ್. ಸ್ಟ್ರೆಚ್ ಮಾಡೋಣ. ಕೈನ ಸ್ಟ್ರೀಮ್ ಲೈನ್, ಸ್ಟ್ರೆಚ್ ಅಪ್, ಬಾಡಿ ಸ್ಟ್ರೈಟ್ ಮಾಡಿ, ಗೆಟ್ ಬ್ಯಾಕ್ ಟು ಯುವರ್ ಫೀಟ್, ಗೋ ಆನ್ ಯುವರ್ ಟೋಸ್ ಆಸ್ ಫಾರ್ ಆಸ್ ಪಾಸಿಬಲ್, ಕಮ್ ಡೌನ್, ಸ್ಟ್ರೆಚ್ ಅಪ್, pull your body up, come down. ಮತ್ತೆ go on your toes, stretch up, come down. ಓಕೆ, ಹಾಗೆ ಮುಂದಕ್ಕೆ ಬೆಂಡಾಗಿ ಸ್ಟ್ರೆಚ್ ಮಾಡಿ ಫುಲ್ ಮುಂದೆ ಬಾಡಿನ ಎಳ್ಕೋತಾ ಬನ್ನಿ. ಫುಲ್ ಸ್ಟ್ರೆಚ್ ಮಾಡಿ. ದೆನ್ ಗೋ ಟುವರ್ಡ್ಸ್ ಯುವರ್ ರೈಟ್ ಸೈಡ್, ಸ್ಟ್ರೆಚ್, ಗಿವ್ ಎ ಕಂಪ್ಲೀಟ್ ನೈಸ್ ಸ್ಟ್ರೆಚ್. Come back to the center. ಇನ್ನೊಮ್ಮೆ ಸ್ಟ್ರೆಚ್ ಮಾಡಿ. Hold the position. Come back. Pull your body forward. Stretch again towards your right. Come forward. Pull your body forward. Stretch again. Breathe in and come back. Come up, stretch up and relax. ಸೊ ಒಂದೊಳ್ಳೆ ಸ್ಟ್ರೆಚಿಂಗ್ ಆಗಿದೆ. ಕಂಟಿನ್ಯೂ ಮಾಡೋಣ ಸ್ಟ್ರೆಚಿಂಗನ್ನು. ಓಕೆ, ಸ್ಟ್ರೆಚ್ ಅಪ್, ಕಮ್ ಫಾರ್ವರ್ಡ್, ಪ್ಲೇಸ್ ಡೌನ್ your hands. ಕೈ ಮುಂದೆ ಇಡಿ, ಪರವಾಗಿಲ್ಲ. ಹಾಗೆ 4 ಹೆಜ್ಜೆ ಕೈ ತನಕ ನಡ್ಕೊಂಡು ಬನ್ನಿ. ಸ್ಟ್ಯಾಂಡ್ ಅಪ್, come back. Okay, ready? Stretch up, come forward, place your hands in front of your legs, walk till your hands and come up. Once again, last repetition madana. Stretch up, bend forward, place your hands in front of your feet, walk till your hands and come up. ಓಕೆ, ಹಾಗೆ ಲ್ಯಾಟ್ರಲ್ ಸ್ಟ್ರೆಚ್ ಮಾಡೋಣ. ಸೈಡ್ವರ್ಡ್ಸ್ಗೆ ಬೆಂಡ್ ಮಾಡ್ತಾ. ರೆಡಿ? ಸ್ಟ್ರೆಚ್ ಸೈಡ್ವರ್ಡ್ಸ್. ಯು ಶುಡ್ ಫೀಲ್ ದ ಪುಲ್ ಆನ್ ಯುವರ್ ಆಪೋಸಿಟ್ ಸೈಡ್. ಕಮ್ ಬ್ಯಾಕ್. ಸ್ಟ್ರೆಚ್ ಆನ್ ದ ಅದರ್ ಸೈಡ್. ಕಮ್ ಬ್ಯಾಕ್. Stretch again. Hold the position. Breathe in and come back. Breathe out. Stretch. Hold the position. Come back. Stretch your neck. Slowly. Give a mild stretch. Don't stretch it too much. Come forward, relax. Stretch on the opposite side. Stretch ಮಾಡಬೇಕಂದ್ರೆ ನಿಮ್ಮ ಶೋಲ್ಡರ್ಸು ಕೆಳಗೆ ಪುಲ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ದಟ್ ಇಟ್ ವಿಲ್ ಗಿವ್ ಎ ಗುಡ್ ಸ್ಟ್ರೆಚ್.
Bend forward as much as possible. Lift up, stretch back. Come back. Okay, stretch sidewards, stretch, hold the position, look back, come back. Stretch again, come back. Bend forward, hold your toes, put your head down, stretch up. Come, let's do the athletic stretch. Put your leg forward on your heels and pull yourself back. Stretch your leg completely. Come back. Do it on the opposite leg. Place your heel. Stretch your leg straight. Come back. Stretch your toes forward and backward. Forward. Backward. Come back. Do it on the other leg. On your toes, on your heels, stretch up. On your toes, on your heels. Relax. Slowly do lunges for stretching. Hold the position. Come back. Do it on the other side. Try to keep your back straight. Come back. Okay, let's do some active warm up now. Ready? Let's go for the neck rotations. Forward half. After 5 repetitions, you can go for the backward half. Start. Three, 4, and 5. Okay, let's do the backward repetitions. 3, 4, and last one. Okay, let's do the sidewards. Push your neck sidewards. Last repetition. Let's do it forward and backward. Let's go for the shoulder rotation. We'll do it quite differently. Spread your hands and slowly move only your shoulders for around 10 repetitions. You can count on your own. Don't let your hands down, fall down, let it be parallel to the ground. Okay, reverse. Feel the rotation of your scapula bone at the back. Okay, let us do it up and down. Bring forward and push it side. Breathe out, breathe in, breathe out, breathe in. Okay, 10 repetitions. Last 2. Relax. Okay, let's go for the trunk rotation. Forward half, 5 repetitions. Okay, let's go for the backward repetitions. Let's do the forward and backward bending.
Okay, now let's go for the alternative toe touch. These are some of the very familiar warming up exercises which are absolute necessary and very good warming up exercises. So don't skip on these warming up exercises. Let's do the alternative toe touch. You can watch my right hand to the left leg and left hand to the right leg. At the same time, I am watching on the hand which is rising above. Okay, I hope you have finished the 10 repetitions. Now let's do the 3-point toe touch. Okay, 1, 2, push yourself inside, come out. 1, 2, push yourself inside, come out. 1, 2, push yourself inside, come up. Okay, last 2, let's do it. Last 1, come up. Okay, slowly bring your legs together. Okay, now let's go for the very simple skip jumps. 50 skip jumps. You can just bounce very slowly and effectively. Start. I've completed 20, 30, 40, the last 10. Okay, relax. So this is our warm up for the next upcoming activity of strength training for back strengthening. Let's do it. But before that, you please go have a sip of water and come back, get hydrated. We'll begin again. Okay, ಎಲ್ಲ ನೀರು ಕುಡಿದು ಬಂದಿದ್ದೀರಾ ಅಂತ ಅನ್ಕೋತೀನಿ. ಹೈಡ್ರೇಷನ್ ತುಂಬ ಇಂಪಾರ್ಟೆಂಟು. ಯು ಶುಡ್ ಕಂಪಲ್ಸರಿಲಿ ಹ್ಯಾವ್ ಸಿಪ್ ಆಫ್ ವಾಟರ್ ಇನ್ ಬಿಟ್ವೀನ್. ತುಂಬ ನೆಸಸರಿ ಅದು. ಓಕೆ, ಲೆಟ್ಸ್ ಡೂ ದ ಸ್ಟ್ಯಾಂಡಿಂಗ್ poses which are very beneficial for strengthening your back and neck. Complete back ಏನಿದೆ ಸ್ಪೈನಲ್ ಸ್ಟ್ರೆಂಥನಿಂಗ್ಗೆ, ಅದಕ್ಕೆ ಅಡ್ಜಾಯ್ನಿಂಗ್ ಮಸಲ್ಸ್ಗೆ ಏನಿದೆ ಕಂಪ್ಲೀಟ್ ಸ್ಟ್ರೆಂಥನಿಂಗ್ ಏನಿದೆ ಅದನ್ನು ಇವತ್ತು ವರ್ಕೌಟ್ ಮಾಡೋಣ. ಫಸ್ಟು ಚೇರ್ ಪೋಸ್ ಮಾಡೋಣ. ಇದರಲ್ಲಿ 2 ರೀತಿ ನಾವು ವರ್ಕೌಟ್ ಮಾಡ್ಬೋದು. ಒಂದು ಸ್ಟ್ಯಾಟಿಕ್, ಇನ್ನೊಂದು ಮೂವ್ಮೆಂಟ್. ಎರಡನ್ನೂ ಮಾಡೋಣ ಇವತ್ತು. ಫಸ್ಟ್ ಸ್ಟ್ಯಾಟಿಕಲ್ಲಿ ಫಸ್ಟ್ ಮೂವ್ಮೆಂಟ್ ಮಾಡಿಬಿಡೋಣ, ಅದಾದಮೇಲೆ ಸ್ಟ್ಯಾಟಿಕ್ ಮಾಡೋಣ. ಸೊ ದಟ್ ಇಟ್ ವಿಲ್ ಗಿವ್ ಮೋರ್ ಟೆನ್ಷನ್ ಟು ದ ಮಸಲ್ಸ್. Okay, let's get on to the workouts. First one is chair posture. Chair posture, we'll go for 5 repetitions. Ready? Let's do it. Okay, ಕಾಲು ನಿಮ್ಗೆ ಎಷ್ಟು ಕಂಫರ್ಟಬಲ್ ಡಿಸ್ಟೆನ್ಸ್ ಇದೆಯೋ ಅಷ್ಟು ಕಂಫರ್ಟಬಲ್ ಡಿಸ್ಟೆನ್ಸಲ್ಲಿ ನೀವು ಓಪನ್ ಮಾಡ್ಬೋದು. ಇಫ್ ಯು ಆರ್ ಕಂಫರ್ಟಬಲ್ ಜಾಯ್ನಿಂಗ್ ಇಟ್, ಯು ಕ್ಯಾನ್ ಜಾಯಿನ್ ಬೋತ್ ದ ಲೆಗ್ಸ್ ಆ್ಯಂಡ್ ಸ್ಟ್ಯಾಂಡ್. ಅದರ್ವೈಸ್ ಸ್ವಲ್ಪ ಓಪನ್ ಮಾಡಿ ನಿಂತ್ಕೋಬೋದು. ರೆಡಿ? ನೆಕ್ಸ್ಟು ನಿಮ್ಮ 2 ಕೈಗಳನ್ನು ಮೇಲ್ಗಡೆ ಲಾಕ್ ಮಾಡಿ ನಮಸ್ಕಾರ ಸ್ಥಿತಿಗೆ ತನ್ನಿ. ಆದಷ್ಟು ಕೈ ಕಿವಿ ಪಕ್ಕದಲ್ಲಿರಲಿ, ಕೈ ಸ್ಟ್ರೈಟ್ ಆಗ್ತಾ ಬರಲಿ. ಓಕೆ, ಬ್ರೀತ್ ಇನ್, ಬ್ರೀತ್ ತಗೊಳ್ಳಿ, ಉಸಿರು ಬಿಡ್ತಾ ಹಾಗೆ ಪೊಸಿಷನ್ಗೆ ಹೋಗಿ. ನೀವು ಸಿಟ್ ಡೌನ್, ಬ್ರೀತ್ ಇನ್ ಆ್ಯಂಡ್ ಕಮ್ ಅಪ್, ಬ್ರೀತ್ ಔಟ್. ಕೀಪ್ ಯೋರ್ ಬ್ಯಾಕ್ ಸ್ಟ್ರೈಟ್. ನಿಮ್ಮ ಬೆನ್ ಸ್ಟ್ರೈಟ್ ಆಗಿರಬೇಕು, 2 ಮಂಡಿ ಮುಂದೆ ಫೇಸ್ ಆಗಬೇಕು. ಕಮ್ ಅಪ್, ಬ್ರೀತ್ ಔಟ್ ಆ್ಯಂಡ್ ಗೋ ಟು ದ ಪೊಸಿಷನ್. Breathe in and come up. Last 2 repetitions. Come on, let's do it. ಬಿಡಬೇಡಿ ಮಧ್ಯದಲ್ಲಿ, ಕಂಟಿನ್ಯೂ ಮಾಡಿ. ಲಾಸ್ಟ್ ರಿಪಿಟೇಷನ್. ಕಂಪ್ಲೀಟ್ ನಿಮ್ಮ ಬ್ಯಾಕ್ ಪೋಸ್ಚರ್ ಏನಿದೆ ಕಂಪ್ಲೀಟ್ ಸ್ಟ್ರೆಂತ್ ಆಗ್ತಾ ಬರುತ್ತೆ. ಸೊ ಇದನ್ನು ಸ್ಟ್ಯಾಟಿಕ್, ಇದು ಈಗ ನಾವು ಮೂಮೆಂಟಲ್ಲಿ ಮಾಡಿರೋದು. ನೆಕ್ಸ್ಟ್ ನಾವು ಸ್ಟ್ಯಾಟಿಕ್ ಮಾಡೋಣ. ಸ್ಟ್ಯಾಟಿಕ್ ಮಾಡಿದವಾಗ ನಿಮ್ಮ ಕೆಪಾಸಿಟಿ, ಇಫ್ ಯು ಕ್ಯಾನ್ ಹೋಲ್ಡ್ ದ ಪೊಸಿಷನ್ ಫಾರ್ 10 seconds, ಇಟ್ಸ್ ಗುಡ್. If you can hold the position for 30 seconds or above that, it is very good. ಸೊ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ನಿಮ್ಮ ಕೆಪಾಸಿಟಿ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡಿ. ಇವತ್ತಿನ ದಿನ ಮಿನಿಮಮ್ 10 secondsನ ನಾವಿಲ್ಲಿ ಹೋಲ್ಡ್ ಮಾಡೋಣ. ರೆಡಿ? ಟೇಕ್ ಪೊಸಿಷನ್ ಎವ್ರಿವನ್. 2 ಕೈಗಳನ್ನು ಮೇಲೆ ತೊಗೊಳ್ಳಿ, ಹಾಗೆ ನಿಧಾನವಾಗಿ ಬನ್ನಿ. ಹೋಲ್ಡ್ ದ ಪೊಸಿಷನ್ ಫಾರ್ 10, 9, 8, 7, 6, 5, 4, 3, 2,
1, come up, relax. ಸೊ ಇದೇ ರಿಪಿಟೇಷನ್ಸ್ನ ನೀವು 3 ಸೆಟ್ಸ್ ಕೂಡ ಮಾಡ್ಬೋದು. ಇವಾಗ ನಾವಿಲ್ಲಿ 1 ಸೆಟ್ ಮಾತ್ರ ಮಾಡಿದ್ದೀವಿ. ಯು ಕ್ಯಾನ್ ಕಂಟಿನ್ಯೂ ಇಟ್ ಫಾರ್ 3 ಸೆಟ್ಸ್. ರೆಡಿ? ನೆಕ್ಸ್ಟ್ ಪೋಸ್ಚರ್ ಮಾಡೋಣ. ದಿಸ್ ಇಸ್ ನಥಿಂಗ್ ಬಟ್ ವಿ ಸ್ಕ್ವಾಟ್ ಅಂತ ಕರಿತೀವಿ ಇದನ್ನು. ಸ್ಕ್ವಾಟ್ ಪೊಸಿಷನ್ಗೆ ಹೋಗಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಮ ಎರಡೂ ಕಾಲುಗಳೇನಿದೆ ಶೋಲ್ಡರ್ ವಿಡ್ತಲ್ಲಿ ಇಟ್ಕೊಳ್ಳಿ. ಎರಡು ಮಂಡಿ ಏನಿದೆ 45 ಡಿಗ್ರೀಸ್ಗೆ ಓಪನ್ ಅಪ್ ಆಗುತ್ತೆ. ಆ್ಯಂಡ್ ಯುವರ್ ಬ್ಯಾಕ್ ಶುಡ್ ಬಿ ಸ್ಟ್ರೈಟ್. ಮುಂದಕ್ಕೆ ಹಿಂಗೆ ಬೆಂಡ್ ಆಗಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಬೆನ್ನು ಸ್ಟ್ರೈಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನಿಮ್ಗೆ ಹಾಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಸಪೋರ್ಟ್ ಆಫ್ ವಾಲ್ ಆ್ಯಂಡ್ ಡೂ ಇಟ್. ನಿಮ್ಮ ಬೆನ್ನಿನ ಹಿಂದೆ ಗೋಡೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಗೋಡೆ ಫೀಲ್ ಮಾಡ್ಕೊಂಡ್ರೆ ತುಂಬ ಎಫೆಕ್ಟಿವ್ ಆಗಿ ಬರುತ್ತೆ. ಓಕೆ, ರೆಡಿ? ಲೆಟ್ಸ್ ಡೂ ಇಟ್ ಫಸ್ಟ್ ವಿತ್ ಮೂಮೆಂಟ್. ಲೆಟ್ಸ್ ಗೋ ಫಾರ್ 5 counts. Ready? Start. Keep your back straight. Come up. You can place your hands on the hip or on your thighs. 45 ಡಿಗ್ರೀಸ್ಗೆ ನಿಮ್ಮ ಕಾಲೇನಿದೆ ಅದು ಮಂಡಿ ಏನಾಗಿದೆ ಫೇಸ್ ಆಗಲಿ. ಹಾಗೆ ಬೆನ್ನು ಸ್ಟ್ರೈಟಾಗಿ ಬರಲಿ. ಸಿಟ್ ಆ್ಯಂಡ್ ಗೆಟ್ ಅಪ್. ಓಕೆ, ಲಾಸ್ಟ್ 2 counts. Let's do it. Keep your back straight. Come up. Last one. Come up. ಓಕೆ, ಇದೇ ಪೊಸಿಷನ್ನ ನೀವು ಸ್ಟ್ಯಾಟಿಕಲ್ಲೂ ಮಾಡ್ಬೋದು. ಯು ಕ್ಯಾನ್ ಹೋಲ್ಡ್ ದ ಪೊಸಿಷನ್ ಫಾರ್ 10 seconds ಆ್ಯಂಡ್ ವೆಯ್ಟ್ ಆನ್ ದ ಪೊಸಿಷನ್. ಓಕೆ, ರೆಡಿ? ಲೆಟ್ಸ್ ಡೂ ಇಟ್. Go down, hold the position, keep your back straight. Okay, I'll show it in the different direction. Let's make it for 10 seconds. Okay, take a deep breath. Go down, hold the position. 10, 9, 8, 7, 6, 5, 4, 3, 2, 1 and come up. ಸೊ ಸ್ಟ್ಯಾಟಿಕ್ ಕೂಡ ನಿಮಗೆ ಅಷ್ಟೇ ಎಫೆಕ್ಟಿವ್, ಮೋರ್ ಎಫೆಕ್ಟಿವ್ ಆಗಿ ಕೂಡ ಅದು ಆ್ಯಕ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ 2 repetitions on your own depending on your own capacity. Next, let us do the back bending, half back bending. Okay, first let us make a curve and breathe out, then slowly breathe in and stretch yourself back. Come back. So when you are going back, you are going to inhale, and when you reach the position, your breathing should be normal. Let's do the 5 counts. Ready? 1, come back. 2, 3, 4, 5. Relax. Now let's do the static one. We are going to hold the position for 10 seconds. Ready? Take a deep breath, go back to the position, and in the position, breathe normally. Try to push your shoulders back. Come back slowly. Okay. Next, let us do the most effective one for the back fitness, back strengthening. This is combination of almost 3 poses. So we are going to do it continuously. Ready? Try to keep your feet apart for 3 to 4 feet, and let's do it on our left side first. Open your arms straight, parallel to the ground. Now take a deep breath. Don't bend forward. You should bend sidewards itself. Okay, ready? Go sidewards. Look at your hands which is on top. Come back. Turn towards your left side. Go for sitting pose. Sit on your left leg.
make your back straight, inhale normally, come back. ಇನ್ನಷ್ಟು ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳನ್ನು ಮಾಡೋಣ. ಇದಕ್ಕೆ ನಾವು ಕೂತ್ಕೊಳ್ಳೋ ಪೋಸ್ಚರ್ಗೆ ಹೋಗಬೇಕಾಗತ್ತೆ. ಸೊ ಲೆಟ್ಸ್ ಗೋ ಟು ದ ನೀಲ್ ಡೌನ್ ಪೊಸಿಷನ್. ನೀಲ್ ಡೌನ್ ಪೊಸಿಷನ್ಗೆ ಬನ್ನಿ. ಹಾಗೆ ನಿಮ್ಮ ಬಾಡಿ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೀಮ್ ಲೈನ್ ಪೊಸಿಷನ್ಗೆ ಹೋಗಿ ನಿಮ್ಮ ಆ್ಯಂಕಲ್ಸ್ ಏನಿದೆ ಅದು ರೋಲ್ ಔಟ್ ಆಗಿರಬೇಕು. ನೀವು ಹಿಂಗೆ ನೀಲ್ ಡೌನ್ ಪೊಸಿಷನ್ ಮಾಡಬೇಡಿ. ಆ್ಯಂಕಲ್ ಒಳಗೆ ಇಟ್ಕೊಂಡು ಲೆಟ್ ಯುವರ್ ಆ್ಯಂಕಲ್ಸ್ ರೋಲ್ ಡೌನ್ ಆಗಿರೋ ಆ್ಯಂಕಲ್ಸ್ ಜೊತೆ ನೀಲ್ ಡೌನ್ ಪೊಸಿಷನ್ ಮಾಡಿ. ಹಾಗೆ ಸ್ಟ್ರೆಚ್ ಅಪ್, ಗೋ ಟು ಸ್ಟ್ರೀಮ್ ಲೈನ್ ಪೊಸಿಷನ್, ಕೀಪ್ ಯುವರ್ ಬ್ಯಾಕ್ ಸ್ಟ್ರೇಟ್ ಆ್ಯಂಡ್ ಲುಕ್ ಅಪ್. ಹೋಲ್ಡ್ ದ ಪೊಸಿಷನ್ ಫಾರ್ 10 seconds. ಕಮ್ ಬ್ಯಾಕ್. ಇದನ್ನೇ ರಿಪಿಟೇಷನ್ಸ್ ಕೂಡ ಮಾಡ್ಬೋದು ನೀವು. ಕೂತ್ಕೊಳ್ಳಿ. ಹಾಗೆ ನೀಲ್ ಡೌನ್ ಪೊಸಿಷನ್ಗೆ ಹೋಗಿ ಕಮ್ ಅಪ್, ಸ್ಟ್ರೆಚ್ ಅಪ್, ಕಮ್ ಬ್ಯಾಕ್. ಓಕೆ, ಲೆಟ್ ಅಸ್ ರಿಪೀಟ್ ಇಟ್. ಕೀಪ್ ಯುವರ್ ಬ್ಯಾಕ್ ಸ್ಟ್ರೇಟ್, ಯುವರ್ ಲೆಗ್ ಶುಡ್ ಬಿ ಇನ್ ಎಲ್ ಶೇಪ್. ಕೀಪ್ ಯುವರ್ ಬ್ಯಾಕ್ ಸ್ಟ್ರೇಟ್ ಆ್ಯಂಡ್ ಗೋ ಅಪ್ 2. Let's do 3 repetitions again. 3. One more. 4. Last one. Come back. ಹಾಗೆ ಸ್ಕ್ವೀಸ್ ಮಾಡ್ತಾ, ನಿಮ್ಮ ಬೆನ್ನನ್ನು ಸ್ಕ್ವೀಸ್ ಮಾಡ್ತಾ ಹಿಂದಕ್ಕೆ ಹೋಗಿ. ಟೇಕ್ ಎ ಡೀಪ್ ಬ್ರೆತ್. ಬ್ರೀತ್ ತಗೋತಾ ಹಿಂದಕ್ಕೆ ಹೋಗಿ. Go back. Stretch up. Come up. Okay, let's go for 3 repetitions. With this, not 5. We'll go for the 3 initially. Ready? Second repetition. Take a deep breath. Go back. Come up. Again, go back. ಓಕೆ, ಇದನ್ನೇ ನೀವು ಪೊಸಿಷನ್ ಹೋಲ್ಡ್ ಮಾಡ್ಬೋದು 10 ಸೆಕೆಂಡ್ಸ್ವರೆಗೂ. ಇನಿಷಿಯಲಿ 5 ಸೆಕೆಂಡ್ಸ್ ಆಗಲಿಲ್ಲ, 10 ಸೆಕೆಂಡ್ಸ್ ಆಗಿಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ 5 seconds. ರೆಡಿ? ಲೆಟ್ಸ್ ಗೋ. ಸ್ಟ್ರೀಮ್ ಲೈನ್, ಗೋ ಬ್ಯಾಕ್ ಆ್ಯಂಡ್ ಹೋಲ್ಡ್ ದ ಪೊಸಿಷನ್. 5, 4, 3, 2, 1. Come up. Okay, come back. Go for sit on your heels, stretch up, come down. Again streamline, stretch up, come down. Once more, let's do the streamline, stretch up and come up, come down. Okay, let us hold the position for 5 seconds. Streamline position for 5 seconds. Hold it. Lock your hands below your ears. 5, 4, 3, 2, 1. With this you can give a sideward stretches. Stretch sidewards. Come back. Stretch sidewards. Come back. Towards your right. Hold the position. Come back. Towards your left. Hold the position. Come back. Relax. Okay, let's go for the rabbit pose. Stretch up. Slowly bend forward. Put your hands forward. Put your forehead on the floor. Try to move inches by inches. Stretch forward. Stretch as much as possible. Feel the stretch on your back. Come back. Stretch again. Bring your hands down. Okay, let's do it for 3 repetitions. Ready? Streamline. Go up. Go to the rabbit pose. Put your forehead down. Come up. Stretch up again. Come down. One more. Streamline. Go up. Put your head down. Come up. Stretch up.
down. Last repetition. Stretch up, streamline, go forward, put your forehead down, come up, stretch up, keep your back straight and relax. So this you can do the pose. The first when we did, we have taken lot of time and we have hold the position for 5 seconds. So now let's do the cat and camel, which is very beneficial exercise. So for this, we'll have to put our hands shoulder width apart. Keep your legs in L shape. Even the legs must be in the shoulder width apart. So let's do it. First, let us inhale and put our head up for the cat position. Exhale slowly. Push your back inside for the camel position. Inhale, come up, exhale. Inhale, exhale. Last 3 repetitions. Inhale, exhale. Last one. Relax. With this position, there are many variations which can be done. So let's do it. Before that, let's do one static one with a cat and camel pose. Let's inhale and hold the position for 5 seconds. Slowly inhale, hold the position for 5 seconds. 5, 4, 3, 2, 1. Slowly exhale and hold the position for 5 seconds. 5, 4, 3, 2, 1. Relax. Okay, next let us lift only our right hand forward and let's do the 5 repetitions. 1, 2, 3. Let the hand be in line with your shoulder. 4. You can watch your hand. And last repetition. 5. Let us hold the position for 5 seconds, 5 to 10 seconds. Ready? Go for it. 5, 4, 3, 2, 1. Relax. Okay, let's do it with the left hand. Lift your left hand in line with your shoulders. 1, 2, 3, 4, 5. Now let's hold the position for 5 seconds. 5, 4, 3, 2, 1. Relax. Let's go for the leg lifts, which is very good for your lower back. Let's keep the leg as straight as possible. We'll go for the 5 repetitions. Ready? 1. Bring it back. 2, 3. Keep your legs straight. And there must be no other changes in your posture. 4. And the last one. 5. Let's go for the other leg. Ready? 1, 2, 3, 4, 5. Now let's make the static movement with at least holding it for 5 to 10 seconds. First with the right leg, keep your right leg straight, hold the position for 5, 4, 3, 2, 1. Relax. Let's go for the left leg, lift it up. 5, 4, 3, 2, 1. Relax. Now let's do the alternative hand and leg. If I lift my right hand, I should lift my left leg also simultaneously. Ready? Let's do it. 1. Bring down. 2,
3. This is also called as Superman pose. 4. The last repetition. 5. Let's change the hand and leg. Ready? 1, 2, 3, 4, 5. Let's go for the static position. Hold the position for 5 seconds. Ready? Go for it. 5, 4, 3, 2, 1. Come back. Let's do the alternative leg and hand. Ready? Go for it. 5, 4, 3, 2, 1. Relax. So these were some of the exercises. Let's go for a nice water break, have a sip of water and come back and continue with the other exercises. Okay, next supine lying position ನಲ್ಲಿ ಮಾಡುವುದಾದಂತಹ ಒಂದಷ್ಟು ಎಕ್ಸಸೈಸ್ಗಳನ್ನು ಮಾಡೋಣ. Okay, let's get on to it. Okay, sleep on your back. Okay, complete extension of your legs. Okay, this is called as knee to chest ಅಂತ ಕರಿತೀವಿ ಇದನ್ನು. ವೆರಿ ಸಿಂಪಲ್ ಬಟ್ ವೆರಿ ಎಫೆಕ್ಟಿವ್. ನೀವೀಗ ಮಲಗಿರುವಾಗ ನೀವು ನೋಡಬೇಕು, ದರ್ ಮಸ್ಟ್ ನಾಟ್ ಬಿ ಎ ಕರ್ವ್ ಹಿಯರ್. ಇಲ್ಲಿ ಕರ್ವ್ ಆಗಬಾರ್ದು. ಆದಷ್ಟು ನಿಮ್ಮ ಬ್ಯಾಕನ್ನು ನೀವು ನೆಲಕ್ಕೆ ಟಚ್ ಮಾಡುವಂಥ ಕಾನ್ಸೆಪ್ಟನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮ ರೈಟ್ ಲೆಗನ್ನು ಲಿಫ್ಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಟ್ರೈ ಟು ಬ್ರಿಂಗ್ ಇಟ್ ಟು ಯುವರ್ ಚೆಸ್ಟ್ ಆ್ಯಂಡ್ ಫೋಲ್ಡ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್. ಓಕೆ, 1. ಲೆಟ್ಸ್ ಡೂ 5 counts. 2, 3. Try to keep pushing your back to the floor. 4 and 5. Okay, let's go for the next one with the alternative leg. 1. Breathe out, breathe in. When you're pulling your leg, you can breathe out, keep the other leg straight and breathe in. 2, 3, 4. Last count. 5. Okay, let's do this statically. Now without movement, let us hold the position for 5 seconds. Breathe out and bring your leg, keep the other leg straight. Try to push your back down. Hold the position for 5 seconds. 5, 4, 3, 2, 1. Relax. Bring back the other leg. Hold it for 5 seconds. Breathe out. Hold the breath. 5, 4, 3, 2, 1. Relax. Okay. Next, let's do the hip roll, which is also a very effective exercise for strengthening your mid back. Keep your hands slightly sideways. You can fold your legs, bring your legs forward and just twist and turn to your right side. Place both the legs on the floor and look it to the opposite side. Come back, do the other side. Look into your hands which is on the other side. Try to place your shoulders on the floor so that you get a complete twist. Okay, let's do this continuously. 1. Do not lift your other shoulder. Do it on the other side. 2. Let's make it a bit faster. 3. 4.
Last count. Okay, let's do this statically. Hold the position for 5 seconds. Ready? Fold your legs, twist your hip, bring back to the position, hold the position for 5 seconds. 5, 4, 3, 2, 1. Lift your legs up. Do it on the other side. Try to keep your shoulders on the floor. 5, 4, 3, 2, 1. Come up and relax. Our next exercise will be hamstring stretch. Let us pull our right leg holding the hamstring straight and let us pull it forward. Relax. Stretch up on the other leg. Bring it back. See that your lower back is in touch with the floor. Don't lift and don't curve your back. It's a wonderful exercise for your lower back. Let's do it. Last 2 repetitions. Last one. Let's go for the bridge. Bridge is a very good exercise for your both upper and lower back. It also promotes reverse circulation of blood, which is very essential for healthy life of your heart. So bring your heels as much as close as possible. Now try to lift up your abs on your shoulders, lift up your upper body, hip, just rest on your shoulders. This is the bridge position. You can do this continuously for 5 repetitions. Okay, ready? Breathe in. Breathe out. Breathe in. Breathe out. Breathe in. Concentrate on your breathing. Breathe in and breathe out. Last 1 repetition. Okay, with this we have also a variation where you can lift your leg up. Ready? Before that we'll do it statically for 5 seconds. Hold your static movement. Ready? Breathe in and lift up your body. Hold this position for 5, 4, 3, 2, 1. Relax. Again, lift up your body. Now let's lift our legs along with this. Single leg at a time. First we'll do with the right leg. Lift up. Slowly lift your right leg. Straight. Fold it. Come back. Let's do 5 repetitions. Ready? Lift up your abs. 1. Come back. 2, 3, 4. Last one. Let's do that statically for 5 seconds. Lift up your leg and hold the position for 5, 4, 3, 2, 1. Relax. Let's do it on the other leg. Ready? Go for the other leg. Lift up. 1, 2, 3,
4, 5. Now let's do it for constant movement. Ready? Let's hold the position for 5 seconds. Ready? 5, 4, 3, 2, 1. Relax. This is one of the very best exercise for your strengthening your back. So now let's go for some of the prone lying positions wherein you can do more strengthening, for which we'll take a break, we'll have a sip of water and come back. ಓಕೆ ನೆಕ್ಸ್ಟ್ ಬೇಸಿಕಲಿ ನಾವು ಪ್ರೋನ್ ಲೈನ್ ಪೊಸಿಷನ್ ಹೋಗೋಣ. ಅದರಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇದೆ. ಫಸ್ಟ್ ಒನ್ ಮಾಡೋಣ. ಪ್ರೋನ್ ಲೈನ್ ಪೊಸಿಷನ್ಗೆ ಹೋಗಿ ಎರಡೂ ಕಾಲುಗಳನ್ನು ಜೋಡಿಸಿ ಎರಡೂ ಕೈಗಳನ್ನು ನಿಮ್ಮ ಎದೆ ಪಕ್ಕದಲ್ಲಿ ತೊಗೊಂಬನ್ನಿ, ನೆಕ್ಸ್ಟ್ ಟು ದ ಚೆಸ್ಟ್. ಓಕೆ, ಪುಟ್ ಯುವರ್ ಹೆಡ್ ಡೌನ್. ಉಸಿರು ತಗೋತಾ ಮೇಲೆ ಬನ್ನಿ. ಬ್ರೀತ್ ಇನ್, ಕಮ್ ಅಪ್, ಗೋ ಡೌನ್. ಬ್ರೀತ್ ಇನ್, ಕಮ್ ಅಪ್, ಗೋ ಡೌನ್. ನಿಮ್ಮ ಹೊಟ್ಟೆ ನೀರಕ್ಕೆ ಮಾತ್ರ ನಿಮ್ಮ ಅಪ್ಪರ್ ಬಾಡಿ ಲಿಫ್ಟ್ ಮಾಡಿ. 3, ಕಮ್ ಡೌನ್. 4, ಶೋಲ್ಡರ್ಸ್ ಡೌನ್ ಮಾಡಿ. ಲಾಸ್ಟ್ ರಿಪಿಟೇಷನ್. 5. Okay, let's hold this position for 5 seconds. Ready? Lift up. 5, 4, 3, 2, 1 and relax. ಓಕೆ, ಹಾಗೆ ನಿಮ್ಮ ಎರಡೂ ಕೈಗಳನ್ನು ಚಿನ್ ಹತ್ರ ತಗೊಂಬನ್ನಿ. ದಿಸ್ ಇಸ್ ಲೋಕಸ್ಟ್ ಪೊಸಿಷನ್ ಪೋಸ್ ವಿಚ್ ಇಸ್ ವೆರಿ ಎಫೆಕ್ಟಿವ್ ಫಾರ್ ಯುವರ್ ಬ್ಯಾಕ್ ಸ್ಟ್ರೆಂಥನಿಂಗ್. ಓಕೆ, ಲೆಟ್ಸ್ ಡೂ ದ ಸಿಂಗಲ್ ಲೆಗ್ ಫಸ್ಟು ರೈಟ್ ಲೆಗ್ ಲಿಫ್ಟ್ ಮಾಡೋಣ. ನಿಮಗೆ ಕೈಗಳನ್ನು ಚಿನ್ ಕೆಳಗೆ ಇಟ್ಕೊಂಡು ಮಾಡೋದು ಕಷ್ಟ ಆಯಿತು ಅಂದರೆ ತಲೆನ ಒಂದು ಸೈಡಿಗೆ ತೊಗೊಳ್ಳಿ. ಹಾಗೆ ಎರಡು ತೊಡೆಗಳ ಮೇಲೆ ಹಿಂದೆಗಡೆ ನೀವು ಕೈಗಳನ್ನು ಪ್ಲೇಸ್ ಮಾಡಿ. ಲಿಫ್ಟ್ ಯುವರ್ ರೈಟ್ ಲೆಗ್ ಅಪ್. 1, 2, ಮ್ಯಾಕ್ಸಿಮಮ್ ಲಿಫ್ಟ್ ಮಾಡಿ. 3, 4, 5. You can hold the position for some seconds, for some amount of time. Ready? Lift it. Hold it for 5 seconds. 5, 4, 3, 2, 1. Come back. Let's do it on the other leg. Lift up. Bring it down. Let your breathing be normal. 2, 3, 4, 5. Okay, hold the position for 5 seconds. Lift it up maximum. 5, 4, 3, 2, 1. Relax. Now let's do with both the legs. Ready? 1, 2, 3, 4, 5. Okay, let's hold the position for 5 seconds. Let's do it. Come on. 5, 4, 3, 2, 1. Relax. Lift up as much as possible and you can get very good benefit for your back strengthening with this posture. ಸೊ ಇಷ್ಟೊತ್ತವರೆಗೂ ನಾವು ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ನ ಸಾಕಷ್ಟು ಮಾಡಿದ್ದೀವಿ. ಹಾಗೆ ವಾರ್ಮ್ ಡೌನ್ ಮಾಡ್ತಾ ರಿಲ್ಯಾಕ್ಸ್ ಮಾಡ್ತಾ ಲೆಟಸ್ ಸ್ಟ್ರೆಚ್ ಡೌನ್. ಓಕೆ, ಸುಖಾಸನ ಸ್ಥಿತಿಗೆ ಬನ್ನಿ. ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಓಕೆ, ಪುಟ್ ಯುವರ್ ರೈಟ್ ಲೆಗ್, ರೈಟ್ ಹ್ಯಾಂಡ್ ಆನ್ ಯುವರ್ ಲೆಫ್ಟ್ ನೀ and twist. Give a nice stretch to your body. Turn the other side, turn on your left side, stretch up and hold the position for 5 seconds. ಹಾಗೆ ಇನ್ನೊಂದು ಸತಿ ನಮ್ಮ ರೈಟ್ ಸೈಡ್ ಕಡೆ ತಿರ್ಗೋಣ. ಲೆಫ್ಟ್ ಹ್ಯಾಂಡನ್ನು ರೈಟ್ ನೀ ಮೇಲಿಡಿ. ಗಿವ್ ಎ ನೈಸ್ ಟ್ವಿಸ್ಟ್. ಟರ್ನ್ ಮಾಡಿ ಬಾಡಿನ. ಬ್ರೀತ್ ಇನ್,
breathe out, breathe normally, stretch up, come back. ಓಕೆ ಸ್ಟ್ರಿಂಗ್ ಮಾಡೋಣ. ಸ್ಟ್ರೆಚ್ ಮಾಡಿ, ಹೋಲ್ಡ್ ಮಾಡಿ ಪೊಸಿಷನ್ನ. 5 4 3 2 1. Streamline and stretch sidewards. Give a nice stretch to your body. Relax at the same time. Come back. Stretch on the other side. Relax. Stretch forward. Bend forward. Come back. Relax. Stretch your legs forward. Stretch up. Come forward. Bend. Hold your hand. Hold your feet with the hands. Put your head down. Come up slowly. Relax. Bend your legs. Bend your left leg to right angle. Now stretch forward. Put your forehead on your knee. Come up. Relax. Change your leg. Do it on the other leg. Stretch. Come forward. Put your knee. Relax. Slowly relax your thigh. Give a nice shake to your thighs. Move your thighs and leg muscles. Relax. Let us come to the lotus butterfly pose. Pull your legs inside and relax. Stretch forward. Put your head forward. Breathe in and come up. Flutter your legs. Relax. Come up. Sit around in Sukhasana. Stretch your hands. Have a nice stretch to your hands. Sit back. Stretch back. Stretch your neck. Slowly and gently. Stretch forward. Stretch backward. Sit down. Stretch your legs forward. Push your ankle forward, backward, sidewards, forward, backward. Relax. Concentrate on your breathing. Relax for 2 minutes. And thank you. Hope you'll all practice all these fitness formats and keep yourself healthy. Thank you once again.